ಏನು ಅಂತಂದ್ರೆ ಬಾಲ್ಯ ವಿವಾಹನ ಬಹಳ ಬೇಗ ಹೆಣ್ಮಕ್ಳಿಗೆ ಮದ್ವೆ ಮಾಡಿ ಕಳಿಸ್ಬಿಡ್ತೀರಿ. ಹೆಣ್ಮಕ್ಳಿಗೆ ಬೇಗ ಮದ್ವೆ ಮಾಡಬೇಡಿ. ನೀವು ಏನ್ ಹಣನ ಖರ್ಚು ಮಾಡ್ತೀರಿ ಅಲ್ಲ, ಅದನ್ನ ಮಕ್ಕಳ ಎಜುಕೇಶನ್ಗೆ ಬಳಸಿ. ನಿಮ್ಮನೆ ಹೆಣ್ಮಕ್ಳಿಗೆ ನೀವು ಮದ್ವೆ ಮಾಡೋಂಥ ಟೈಮಲ್ಲಿ ಸುಮಾರು ಜನಕ್ಕೆ ಕರೆಸ್ತೀರಾ, ಊಟ ಹಾಕಿಸ್ತೀರಾ, ಅದನ್ನ ಮಾಡಬೇಡಿ. ನಿಮ್ಮ ಮಗಳು ಬೆಳೆದು ತನ್ನ ಹೊಟ್ಟೆನ ತುಂಬಿಸ್ಕೊಳ್ಳೋದಲ್ದೆ 4 ಜನಕ್ಕೆ ಊಟ ಹಾಕೋ ಮಟ್ಟಕ್ಕೆ ಮನೆ ಹೆಣ್ಮಕ್ಳನ್ನ ಬಳಸಿ. ಯಾಕೆಂತಂದ್ರೆ ನಾನು ಎಲ್ಲಿ ಆದ್ರೂ ಹೇಳೋ ಅಂತದಷ್ಟೇ, ಎಜುಕೇಶನ್ ಹೆಂಗೆ ಹಂಗಂತಂದ್ರೆ ಅದನ್ನ ತಿಳಿದಂಥವ್ರು ಮಾಡಿದಂಥವ್ರು ಅದ್ರ ಬಗ್ಗೆ ಅರಿತವರು ಮಾತ್ರ ಗರ್ಜಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ಸಾಧ್ಯವಾಗಿರುವಂತಹದ್ದು. ಈ ವೇದಿಕೆಯ ಮೇಲೆ ಕೂತಿರೋಂಥವ್ರು ನಾನು ನೀವು ಮುಂದಿರೋರು ಪ್ರತಿಯೊಬ್ಬರು ಕೂಡ ಕಲಿತೆ ಬಂದಿರೋವಂಥದ್ದು. ಯಾಕೆಂತಂದ್ರೆ ಒಂದು ಟೀಚರ್ ನನ್ನ ಗುರು, ನನ್ನ ಶಾಲೆ ಅನ್ನೋದು ಮದುವೆ ಆದ್ಮೇಲೆ ಒಂದು ಹೆಣ್ಣು ಹೇಳ್ಬೋದು ಅದು ನನ್ನ ತವ್ರ ಮನೆ ಹಂಗಂತ ಹೇಳಿ, ಗಂಡು ಮಗ ಹೇಳ್ಬೋದು ನನ್ನ ಅಪ್ಪನ ಮನೆ ಹಂಗಂತ ಹೇಳಿ. ಆದ್ರೆ ನನ್ನದು ಅಂತ ಏನಾದ್ರೂ ಯಾರಾದ್ರೂ ಹೇಳಿದ್ರೆ ಅದು ನನ್ನ ಶಾಲೆ, ನನ್ನ ಟೀಚರು ಅನ್ನೋ ಭಾವ, ಅಭಿಮಾನ, ಗೌರವ ಮಾತ್ರ ನನ್ನದು ಅನ್ನೋದು ನಮ್ಮ ಸಾವಿನ ಕೊನೆಯವರೆಗೂ ಇರುವಂತಹದ್ದು. ನಮ್ಮಲ್ಲಿ ಕದಿಯಕ್ಕಾಗದೆ ಇರುವಂತ ಏನಾರು ಆಸ್ತಿ ಏನಾರು ಇದ್ರೆ ಅದು ವಿದ್ಯೆ ಮಾತ್ರ. ನನ್ನ ಪ್ರಕಾರ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಸಮಾಜದ ಆಸ್ತಿಯನ್ನ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆ ಮಕ್ಕಳು ಸತ್ರೆ ನೀವು ನಿರ್ಧಾರ ಮಾಡೋದಲ್ಲ, ಯಾವ ಹೊಲದಲ್ಲಿ ಹಾಕೋದು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಬೇಕು ನಿಮ್ಮ ಮಕ್ಕಳನ್ನ ಎಲ್ಲಿ ಉಣಬೇಕು ಅಂತ ಹೇಳಿ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಯೋಗ್ಯ ಮಕ್ಕಳಿಗೆ ಆಸ್ತಿಯ ಅವಶ್ಯಕತೆ ಇಲ್ಲ, ಅಯೋಗ್ಯ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಿದ್ರು ಕೂಡ ವ್ಯರ್ಥ. ಆ ಕಾರಣದಿಂದ ಹೇಳ್ತಿದ್ದೀನಿ, ಮಕ್ಕಳಿಗೆ ಎಜುಕೇಶನ್ ಕೊಡಿ, ಆಸ್ತಿ ಮಾಡಬೇಡಿ. ನೀವು ಏನಾದ್ರೂ ಈಗ ನೀವು ನಮ್ಗೆ ಜನ್ಮ ಕೊಟ್ಟಿದ್ದೀರಿ ಹಂಗಂತ ಅಂದ್ರೆ ಅದು ನಮ್ಮ ಕರ್ತವ್ಯ ಕೂಡ ಹೌದು. ಸಮಾಜದೊಳಗೆ ನಾವೇ ಸ್ಥಾನ, ಮಾನ, ಗೌರವ ಪಡೆಯುವಂಥದ್ದು ನಮ್ಮ ಕರ್ತವ್ಯ ಕೂಡ ಹೌದು. ನೀವೆಲ್ಲ ಏನ್ ಮಾಡ್ತೀರಿ ಹಂಗಂತ ಅಂದ್ರೆ ಒಂದ್ 50 ಎಕರೆ ಹೊಲ ಇದೆ, ಗದ್ದೆ ಇದೆ, ತಗೋ ಗೌಡ್ರು ಮನೆಯವರು ಇದ್ದಾರೆ, ಹಂಗ ಆಗೋದಿಲ್ಲ. ಅದು ಎಲ್ಲಿವರೆಗೂ ಆಗತ್ತೆ ಅಂತಂದ್ರೆ ಅದೇನೋ ಹೇಳ್ತಾರೆ, ಕೂಡಿಟ್ಟು ತಿಂದಂತಹ ಹಣ ಯಾವಾಗ್ಲೂ ಕೂಡ ನಂದು ಅಂತ ಅನ್ಸೋದಿಲ್ಲ. ಮಕ್ಕಳಿಗೆ ಸ್ವಾಭಿಮಾನದಿಂದ ಬೆಳೆಸಿ, ಅದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಕೊಡಿ, ವಿದ್ಯೆ ಕೊಡಿ. ತಾನೂ ಕೂಡ ಪ್ರತಿಯೊಂದು ಕೂಡ ನಮ್ಮ ಕೈಯಲ್ಲಿರೋದು ಹೋದ್ರೂ ಕೂಡ ಉಳಿಯುವಂಥದ್ದು ಎಜುಕೇಶನ್ ಮಾತ್ರ. ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ 100 ದೇವಸ್ಥಾನಗಳು ಕಟ್ಟೋದಕ್ಕಿಂತ 1 ಶಾಲೆ, 1 ಗ್ರಂಥಾಲಯ ಕಟ್ಟಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಯಾಕೆ ಹಂಗಂತಂದ್ರೆ ಎಜುಕೇಶನ್ ಅನ್ನೋದು ಅಷ್ಟು ಇಂಪಾರ್ಟೆಂಟು ಅನ್ನೋ ಒಂದು ಕಾರಣದಿಂದ. ಹಿಂದುಳಿದ ಪ್ರದೇಶ ಹಂಗಂತ ಯಾದಗಿರಿನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪೂರ್ತಿ ದೇಶನೇ ತಿರುಗಿ ನೋಡೋ ಹಂಗೆ ಈ ಭಾಗದಲ್ಲಿ 4 ಜನ IAS ಆಫೀಸರ್ನಂತಹ ಕೊಟ್ಟಂತ ಜಿಲ್ಲೆ ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ, ಗೌರವ ಕೂಡ ಇದೆ. ಲಾಸ್ಟ್ ಟೈಮ್ ಸ್ನೇಹಲ್ ಮೇಡಮ್ DC ಅವರಿದ್ರು, ಅವರು ನನ್ನನ್ನು ಕರೆದು ಒಂದು ಮಾತು ಹೇಳಿದ್ರು. ಈ ಭಾಗದಲ್ಲಿ ನಾನು DC ಆಗಿರೋಕ್ಕಿಂತ ಮುಂಚೆ ಈ ಭಾಗನ ಸ್ಟಡಿ ಮಾಡಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಹಿಂದುಳಿದಿದ್ದಾರೆ, ಒಂದು 200 ಜನ ವಿದ್ಯಾರ್ಥಿಗಳನ್ನ ಕೊಡ್ತೇನೆ, ಅವರಿಗೆ ನೀವು ಟ್ರೈನಿಂಗ್ ಮಾಡ್ಬೇಕಲ್ಲ ಹಂಗಂತ ಹೇಳಿ. ನಾನು ಹೇಳಿದೆ ಆಯ್ತು ಮೇಡಮ್ ಹಂಗಂತ ಹೇಳಿ. ಯಾಕೆಂಗಂತಂದ್ರೆ ಚಾಲೆಂಜಸ್ಗಳು ತಗೊಳ್ಳೋದು ಹಂಗಂತಂದ್ರೆ ನನಗೊಂಥರ ಇಷ್ಟ. ಆಯ್ತು ಮೇಡಮ್ ಹಂಗಂತಂದೆ, ಅಗ್ರಿಮೆಂಟ್ ಏನೋ ಮಾಡ್ಕೊಂಡೆ, ಕ್ಲಾಸಸ್ ಏನೋ ಶುರು ಮಾಡಿದೆ, ಇಂಥ ಡೇಟಿಗೆ ಏನಂತ ಶುರು ಮಾಡಿದೆ. ಯಾವ ಟೀಚರು ಯಾದಗಿರಿಗೆ ಬರ್ಲಿಕ್ಕೆ ತಯಾರಿಲ್ಲ. ಮೇಡಮ್ ಬಿಸಿಲು, ಮೇಡಮ್ ಬಿಸಿಲು, ಮೇಡಮ್ ಬಿಸಿಲು, ಅಲ್ಲಿ ಹೋಗಿ ಪಾಠ ಮಾಡೋಕ್ಕಾಗೋದಿಲ್ಲ ಹಂಗಂತ ಹೇಳಿದೆ. ನಾನು ಹೇಳಿದೆ, ಲಂಬಾಣಿ ಜನ ಹಂಗಂತಂದ್ರೆ ಕಲ್ಲು ಹೊಡೆದು ನೀರು ತೆಗಿಯೋ ಜನ ರೀ ನಾವು, ಇನ್ನು ಯಾದಗಿರಿಯಲ್ಲಿ ಕ್ಲಾಸ್ ನಡೆಸಲ್ವಾ ನಾನು ಹಂಗಂತ ಹೇಳಿ. ಅಗೇನ್ ನಾನು ಏನ್ ಮಾಡ್ದೆ ಹಂಗಂತಂದ್ರೆ ಬಿಸಿಲು, ಚಳಿ, ಗಾಳಿಗೆ ತಡೆದ್ರೂ ಕೂಡ ಕ್ಲಾಸ್ ಮಾಡುವಂತಹ ಇನ್ನೊಂದು ಸ್ಟಾಫ್ನ ರೆಡಿ ಮಾಡಿದೆ. ಅದರಲ್ಲಿ ಏನು ಅಂತಂದ್ರೆ 12 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಹುದ್ದೆ ಇಲಾಖೆಗಳಲ್ಲಿ ಸೇರ್ಕೊಂಡ್ರು. ಮೊನ್ನೆ PSI ಎಕ್ಸಾಮ್ಸ್ ರಿಸಲ್ಟ್ ಬಂತು. ನಮ್ಮ ಇದೇ ಯಾದಗಿರಿ ಜಿಲ್ಲೆಯ 4 ಜನ PSI ವಿದ್ಯಾರ್ಥಿಗಳು ನಮ್ಮ ಸಾಧನಾ ಸ್ಟೂಡೆಂಟ್ಸ್ಗಳು ಆಯ್ಕೆ ಆದ್ರು. ಬಹಳ ಖುಷಿ ವಿಚಾರ ಆಯ್ತು. ಯಾಕೆ ಹಂಗಂತಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಹಂಗಂತಂದ್ರೆ ಏನೂ ಆಗೋದಿಲ್ಲ, ಆಗತ್ತೆ ಅಂದ್ರೆ ಎಲ್ಲವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಜಸ್ಟ್ ಏನು ಅಂತಂದ್ರೆ ಸಾಧನೆ ಮಾಡೋರಿಗೆ ಹಣದ ಅವಶ್ಯಕತೆ ಇಲ್ಲ, ಒಂದು ಬದಲಾವಣೆ ಅವಶ್ಯಕತೆ ಇದೆ ಅಷ್ಟೇ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಹಂಗಂತಂದ್ರೆ, ಇವತ್ತು ನಾನು ಸಾಧನಾ IAS ಅಕಾಡೆಮಿ ಡೈರೆಕ್ಟರ್ ಆಗಿ ನಿಂತ್ಕೊಂಡಿರಬಹುದು, ಬಟ್ ಆದ್ರೆ ನಮ್ಮಪ್ಪ ಏನು ಆಸ್ತಿ ಮಾಡೋಗಿರ್ಲಿಲ್ಲ. ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ತಂದೆ ತೀರ್ಕೊಂಡಿದ್ದು. ಅವತ್ತು ದುಡಿಯಕ್ಕೆ ಶುರು ಮಾಡಿದ್ದ ಕಾಲು, ಅವತ್ತು ಓಡಕ್ಕೆ ಶುರು ಮಾಡಿದಂತಹ ಕಾಲು, ಅವತ್ತು ದುಡಿಯಕ್ಕೆ ಶುರು ಮಾಡಿದಂತಹ ಕೈ ಇವತ್ತು ನಿಂತಿಲ್ಲ. ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ನಿಲ್ಲೋದಿಲ್ಲ. ನಾನು ಯಾವಾಗ್ಲೂ ಅನ್ಕೊಂತಾ ಇರ್ತೀನಿ ನಮ್ಮ ಅಪ್ಪಾಜಿಗೆ, ನೀವು ಹೋದ್ರಿ ಅದು ದುಃಖದ ವಿಚಾರ, ಬಟ್ ಆದ್ರೆ ನಮ್ಗೆ ಆಸ್ತಿ ಮಾಡೋಗ್ಲಿಲ್ಲ ಅಂತೇಳಿ. ಹೌದು, ನಾನು ಅವ್ರಿವ್ರ ಮನೆಗೆ ನಾನು ಯಾವುದೇ ಕಾರ್ಯಕ್ರಮ ಇದ್ರು ನನ್ಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆನೇ ಇಲ್ಲ.
ಹೌದು, ನಾನು ಅವ್ರ ಮನೆಗೆ ಭಾಂಡೆ ತೊಳೆದೇ ಕೆಲಸ ಮಾಡಿದ್ದೀನಿ. ಆದ್ರೆ ಇವತ್ತು ದೇಶದ ಟಾಪ್ ಪೋಸ್ಟ್ IAS ಆಫೀಸರ್ಸ್ನ ರೆಡಿ ಮಾಡುವಂತ ಶಕ್ತಿ ಕೂಡ ಪಡ್ಕೊಂಡಿದ್ದೀನಿ ಹಂಗಂತ ಹೇಳಿ. ಅದಕ್ಕೆ ಹೇಳಿದ್ದು ಮಕ್ಕಳಿಗೆ ಆಸ್ತಿ ಅವಶ್ಯಕತೆ ಇಲ್ಲ ಅಂತ ಹೇಳಿ. ತಂದೆಯವ್ರು ತೀರ್ಕೊಂಡ್ರು, 4 ಜನ ಮಕ್ಕಳು. ಇವತ್ತು ಕೂಡ ನನ್ನ ತಂದೆ ತಾಯಿ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ನನ್ನ ತಾಯಿ ಕೂಡ ನನಗೆ ಮಗಳು ಅಂತಾನೆ ಅನ್ಕೊಂಡಿದ್ದೀನಿ. ಅದಕ್ಕೆ ಹೇಳಿದೆ, ಸಾಧನೆ ಮಾಡೋರಿಗೆ ಹಣ, ಬಡತನ, ಇನ್ನೊಂದು ಯಾವುದು ಬಿಸಿಲು, ಗಾಳಿ, ಮಳೆ ಯಾವುದೂ ಕೂಡ ಏನೋ ಅಂತಂದ್ರೆ ಇದು ಅಡ್ಡಿ ಆಗುತ್ತೆ ಅಂತ ಅನ್ಸಲ್ಲ. ಮಾಡಬೇಕು ಅನ್ನೋ ಹಠ ಬೇಕು, ಛಲ ಬೇಕು, ಧೈರ್ಯ ಬೇಕು. ಅದು ಯಾವಾಗ ಆಗತ್ತೆ ಹಂಗಂತಂದ್ರೆ ನೀವು ತಂದೆ ತಾಯಿಗಳು ನೀನು ಓದ್ತೀಯ, ನಿನ್ ಕೈಲಿ ಆಗತ್ತೆ ಹಂಗಂತ ಹೇಳಿ ಹೇಳಿದಾಗ ಮಾತ್ರ ಅದು ಸಾಧ್ಯ ಆಗತ್ತೆ. ಸ್ಕೂಲ್ ಏನೋ ಕಟ್ಬಿಟ್ರು ಹರಿಲಾಲ್ ಅವ್ರು ಅವಾಗಲೇ ಹೇಳ್ದಂಗೆ. ಆದ್ರೆ ಏನೋ ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಇವತ್ತೇ ಸ್ಕೂಲ್ ಕಟ್ಟಿ ನೆಕ್ಸ್ಟ್ ಅಡ್ಮಿಷನ್ಗೆ 400 ಜನ 500 ಜನ ಬಂದ್ಬಿಡೋದಿಲ್ಲ. ಹರಿಲಾಲ್ ಅವರೇ, ಬೀಜ ಬಿತ್ತಿದ ಮೇಲೆ ಮೊಳಕೆ ಹೊಡಿಬೇಕು. ಯಾಕೆಂತಂದ್ರೆ ಮೊಳಕೆ ಹೊಡಿಬೇಕು ಹಂಗಂತ ಅಂದ್ರೂ ಕೂಡ ಭೂಮಿನ ಹೊಡಿಬೇಕು ಹಂಗಂತಂದ್ರೆ ಆ ಬೀಜಗಳಿಗೆ ಶಕ್ತಿ ಬರಬೇಕು. ಆ ಬೀಜಗಳಿಗೆ ಶಕ್ತಿ ಬರಬೇಕು ಹಂಗಂತಂದ್ರೆ ನಿಮ್ಮಲ್ಲಿ ಅಂತಹ ಒಂದು ಟೀಚರ್ಸ್ ಬೇಕು, ಅಂತಹ ಒಂದು ಮ್ಯಾನೇಜ್ಮೆಂಟ್ ಬೇಕು. ಏನೋ ಹಂಗಂತಂದ್ರೆ ಆರಾಮಾಗಿ ಕ್ಲಾಸ್ ನಡೆಸ್ಬಿಟ್ಟಿದೀವಿ ಹಂಗಂತ ಅನ್ಕೊಂಡು, ನಾನು ಕೂಡ ನಮ್ಮಲ್ಲಿ ಎಲ್ಲಾದ್ರೂ ಕೂಡ ಕೋಚಿಂಗ್ ನಡೀತಾ ಇದ್ರೆ ಅಷ್ಟು ಸುಲಭವಾಗಿ ನಿದ್ದೆ ಮಾಡ್ತಿರಲ್ಲ. ಎಕ್ಸಾಮ್ಸು ನನ್ನ ವಿದ್ಯಾರ್ಥಿಗಳು ಬರೀತಿರ್ತಾರೆ, ಟೆನ್ಷನ್ ನನಗಾಗ್ತಾ ಇರುತ್ತೆ. ಯಾಕೆ ಹಂಗಂತಂದ್ರೆ ನಮ್ಮಲ್ಲಿ IAS ಆಫೀಸರ್ಸ್ ಮಕ್ಕಳು, MLA ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಚಪ್ಪಲಿ ಕಾಯೋರ್ ಮಕ್ಕಳು, ಆಮೇಲೆ ಮನೆ ಕೆಲಸ ಮಾಡೋರ್ ಮಕ್ಕಳು, ಎಲ್ಲರೂ ಮಕ್ಕಳು ಕೂಡ ನಮ್ಮಲ್ಲಿ ಇರ್ತಾರೆ. ಯಾರ್ದೋ ಒಂದು ಆಸೆ ಇರುತ್ತೆ, ಏನೋ ಅಂತಂದ್ರೆ ಯಾರೋ PSI ಆಗ್ಬೋದು, ಟೀಚರ್ಸ್ ಆಗ್ಬೋದು, ಇನ್ನೇನೋ ಆಗ್ಬೋದು ಹಂಗಂತ ಹೇಳಿ. ನಿಮ್ಮಲ್ಲಿ ಯಾರಾದ್ರೂ ಕೂಡ ಮಕ್ಕಳನ್ನ ತಗೊಂಡು ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಹಂಗಂತ ಅಂದ್ರೆ ಶಾಲೆ ಚೆನ್ನಾಗಿದೆ ಹಂಗಂತ ಅಲ್ಲ ಅಡ್ಮಿಷನ್ ಮಾಡಿಸೋವಂಥದ್ದು. ನನ್ನ ಮಗನ ಭವಿಷ್ಯ, ನನ್ನ ಮಗಳ ಭವಿಷ್ಯ ಇಲ್ಲಿ ಚೆನ್ನಾಗಾಗಬಹುದು ಅನ್ನೋ ಉದ್ದೇಶದಿಂದ ಏನೋ ಹಂಗಂತ ಅಂದ್ರೆ ಮಕ್ಕಳನ್ನ ತಗೊಂಡು ಬಂದು ಸೇರಿಸಿರ್ತಾರೆ. ಆ ನಂಬಿಕೆ ಉಳಿಸ್ಕೊಳ್ಳಿ. ಯಾಕೆ ಹಂಗಂತಂದ್ರೆ ಈ ಭೂಮಿ ಮೇಲೆ ಸಮಯಕ್ಕಿಂತ ಅಮೂಲ್ಯವಾಗಿರುವಂತಹದ್ದು ನಂಬಿಕೆ. ಒಮ್ಮೆ ನಂಬಿಕೆ ಹೋದ್ರೆ ಅದು ಇಂತಹ ಎಷ್ಟೇ ಕಟ್ಟಡಗಳು ಬಂದರೂ ಕೂಡ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿ ಸರಿನೂ ಕೂಡ ಹಣ ಮಾಡೋದೇ ಒಂದು ಉದ್ದೇಶ ಅಲ್ಲ, ನೀವು ಕೆಲಸ ಮಾಡಿ ಹಣ ತಾನೇ ನಿಮ್ ಹಿಂದೆ ಬರ್ತದೆ ಹಂಗಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.